ಸುಮಾರು ಈಗ 1 ಕ್ವಿಂಟಾಲ್ ಲೆಕ್ಕಕ್ಕೆ ನಾವು ಹೋದ್ರೆ ನಿಮಗೆ ಎಷ್ಟು 1,000 ರೂಪಾಯಿನೇ ಲಾಸ್ ಆಗುತ್ತೆ. ಟೆಂಡ್ರಿಗೆ ನೀವು 35,000 ರೂಪಾಯಿ ಕೊಬ್ರಿ ಉದಾಹರಣೆಗೆ ನೀವು ಬಿಟ್ಟು ಬಂದಿದ್ರೆ ನಿಮ್ಗೆ ಸಿಗೋದು ಎಷ್ಟು ಗೊತ್ತೇನ್ರಿ? 34,000 ರೂಪಾಯಿ ಅಷ್ಟೇ ಸಿಗೋದು. ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ. ನಿಯರ್ ಬೈ ನಿಮಗೆ 1,000 ರೂಪಾಯಿ ಲಾಸ್ ಆಗುತ್ತೆ ಹತ್ತತ್ರ. ಸೊ ಇಲ್ಲಿ ನೀವು 1 kg 1 ಚೀಲಕ್ಕೆ ಹೋಗುತ್ತೆ. 2.5 kg ನಿಯರ್ ಬೈ ಹೋಗುತ್ತೆ ನಿಮ್ದು. ಸೊ 2.5 kg ಹೆಂಗ್ ಹೋಗುತ್ತೆ? 40 kg 80 kg ಪ್ಲಸ್ ಹಾಫ್ 20 kg ಅಂದ್ರೆ 1 ಕ್ವಿಂಟಾಲ್ ಆಯ್ತು. ಸೊ 1 ಕ್ವಿಂಟಾಲ್ಗೆ 2.5 ಚೀಲವನ್ನ ನೀವು ತಗೊಂಡು ಹೋಗ್ತೀರಾ. 2.5 ಚೀಲದಲ್ಲಿ 2.5 kgನೇ ಹೋಯ್ತು ನಿಮ್ದು ಕೊಬ್ಬರಿ. ಸೊ 2.5 kg ನಿಮ್ದು ಕೊಬ್ಬರಿ ಹೋದಾಗ ಸೊ ಅಲ್ಲಿಗೆ ಲೆಕ್ಕ ಹಾಕ್ರಿ ಎಷ್ಟಾಯ್ತು ನಿಮ್ದು? ಸೊ 600-700 ರೂಪಾಯಿ ಹೋಯ್ತು. ಎಕ್ಸ್ಟ್ರಾ ಚೀಲಕ್ಕೆ ಬೇರೆ ನೀವು ತೂಗ್ತೀರಾ 200-300 ಗ್ರಾಮು ಅಥವಾ 100 ಗ್ರಾಮ್ 100-150 200-300 ಗ್ರಾಮ್ ಅಂತೂ ಹೋಗ್ತೀವಿ. ಆಮೇಲೆ ಕೊಬ್ಬರಿ ನೀವೇನ್ ಹೇಳ್ತೀರಾ? ಕೌಟು ಚೂರು ಒಳಿಂದು ಎಕ್ಸ್ಟ್ರಾ ಇದಕ್ಕೆ ಆಯ್ತಪ್ಪ. ಯಾರು ಗ್ರೇಡಿಂಗ್ ಅನ್ನ ಮಾಡ್ಕೊಂಡ್ ಬಂದಿರ್ತಾರೆ ಆ ಗ್ರೇಡಿಂಗ್ ಮಾಡ್ಕೊಂಡ್ ಬಂದಿರೋನ್ಗಾರ ನೀವು ಲೆಸ್ ಮಾಡ್ದಂಗೆ ನೀವು ತಗೋಬೇಕಲ್ಲ. ನೀವು ಇದನ್ನ ಯಾಕೆ ಮಾಡಲ್ಲ? ಇನ್ನೊಂದೇನು ಅಂತಂದ್ರೆ ಕೊಬ್ಬರಿ ಚೀಲ ಈಗ ಅವ್ರ ಅಂಗಡಿಗಳಿಂದ ತಗೊಂಬರೋದು ಚೀಲದ ಎಷ್ಟು ಗ್ರಾಮ್ ಇರುತ್ತೆ? 400-500 ಗ್ರಾಮು 600 ಗ್ರಾಮ್ ಇರುತ್ತೆ ಚೀಲ. ನೀವು ಲೆಸ್ ಮಾಡೋದೆಷ್ಟು? 1 kg ಲೆಸ್ ಮಾಡ್ತೀರಾ. ನಾವೇನಾದ್ರೂ ಬೂಸದ ಚೀಲಗಳು ಇವೇನಾದ್ರು ತಗೊಂಡೋದಾಗ 1 kg ಅಂತೂ ಪ್ರಮಾಣವಾಗಿ ಇದ್ದೇ ಇರುತ್ತೆ ಅದು ಚೀಲ. ಅಂದ್ರೆ ಚೀಲ ನಾನು ಹೇಳ್ತಿರೋದು. ಇಲ್ಲಿ ಇನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಚೀಲಕ್ಕೆ 1 kg ಕಳಿತಾರಲ್ಲಪ್ಪ ವಜಾ, ಅದು ಚೀಲ ತೂಕ ಕರೆಕ್ಟ್ ಆಗಿದ್ರೆ ಚೀಲದ ಕಳೀಲಿ. ನಿಮ್ಮ ಅಂಗಡಿಗಳಲ್ಲಿ ಕೊಡ್ತಕ್ಕಂಥ ಚೀಲ 1 kg ಇರುತ್ತಾ? ಅದು ಎಷ್ಟು kg ಇರುತ್ತೆ? 400 ಗ್ರಾಮ್ 600 ಗ್ರಾಮು ಅಥವಾ ಮ್ಯಾಕ್ಸಿಮಮ್ 700 ಗ್ರಾಮ್ ಇರುತ್ತೆ. ಇದು ನಂಬರ್ 1. ನಂಬರ್ 2, ಪ್ರತಿ ಚೀಲದಲ್ಲಿ 1 kg ಅಡಿಷನ್ ಕೊಬ್ಬರಿ ಇದನ್ನ ಮಿಕ್ಸಿಂಗ್ ಇರುತ್ತೆ ಅಂತ ಕಳಿತೀರಾ. ಅಲ್ಲಿಗೆ 2.5 kg ಹತ್ತತ್ರ 1 ಕ್ವಿಂಟಾಲ್ ಹೋಗುತ್ತೆ. ಸೊ ಈ ಎರಡರಿಂದಲೂ ಲಾಸ್ ಆಗೋದು ಎಷ್ಟಾಗುತ್ತೆ? ಹತ್ತತ್ರ 1 ಕ್ವಿಂಟಾಲ್ಗೆ 1,000 ರೂಪಾಯಿ ಆಗುತ್ತೆ. ನೀವು ಟೆಂಡ್ರ್ ಅಂತಿರಲ್ಲ, ಟೆಂಡ್ರ್ ಬಗ್ಗೆ ಫಸ್ಟ್ ತಿಳ್ಕೋಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಇದನ್ನ ಲಾಸ್ ಆಗ್ತಾ ಇರ್ತಕ್ಕಂಥದ್ದು ಯಾರಿಗೆ? ಫಸ್ಟ್ ಎಚ್ಚೆತ್ಕೊಳ್ರಿ, ಫಸ್ಟ್ ಸಂಘಟನೆ ಆಗ್ರಿ. ಬರೀ ಕೊಬ್ಬರಿ ಬಿಡ್ಬೇಕಾರೆ ಕೊಬ್ಬರಿ ಬಿಟ್ಟು ಎಷ್ಟು ಟೆಂಡ್ರು ಅದು ಹರಾಜ್ ಎಷ್ಟಾಗ್ತೈತಾ ಪಟ್ಟಿ ಎಷ್ಟು ಮಾಡ್ತಿದ್ದೀರಾ? ಇದನ್ನ ಬಿಡ್ರಿ. ಫಸ್ಟ್ ಎಲ್ಲಾರು ಒಂದಾಗ್ರಿ. ನನಗೆ ಯಾರ ಮೇಲೂ ಇದಿಲ್ಲ. ನನಗೆ ನಮ್ಮ ರೈತರು ಒಗ್ಗಟ್ಟಾಗಿರ್ಬೇಕು. ಎಲ್ಲರೂ ಬೇಕು. APMC ಕಮಿಷನ್ ಏಜೆಂಟು ಬೇಕು, ಅಧಿಕಾರಿಗಳು ಬೇಕು, ಟ್ರೇಡರ್ಸ್ ಬೇಕು. ನಾನು ಯಾರ ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ. ಒಂದು ವ್ಯವಸ್ಥೆಯನ್ನ ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಫಸ್ಟ್ ನಾವು ರೈತರುಗಳು ಒಗ್ಗಟ್ಟಾಗಬೇಕು. ನಮಸ್ಕಾರ.